ಸ್ಥಳ ಮಹಾಜರಿನ ಸಂದರ್ಭದಲ್ಲೂ ಕೂಡ ಪವಿತ್ರ ಗೌಡ ಅವರು ಕಣ್ಣೀರು ಹಾಕ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಯಿತು. ಶೆಡ್ನಲ್ಲಿ ಸ್ಥಳ ಮಹಾಜರ್ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಕಣ್ಣೀರು ಹಾಕಿದ್ರು. ನಿನ್ನೆ ನ್ಯಾಯಾಧೀಶರ ಬಳಿ ಕರ್ಕೊಂಡು ಹೋದಂಥ ಸಂದರ್ಭದಲ್ಲೂ ಕೂಡ ಕಣ್ಣೀರು ಹಾಕ್ತಾ ಇದ್ರು ಪವಿತ್ರ ಗೌಡ ಅವರು. ಸೊ ಸ್ಥಳ ಮಹಾಜರಿನ ಸಂದರ್ಭದಲ್ಲೂ ಕೂಡ ದರ್ಶನ್ ಬಳಿ ಹೋಗಿ ಅವರು ಸ್ವಲ್ಪ ಕಣ್ಣೀರು ಹಾಕ್ತಾರೆ. ದರ್ಶನ್ ಕೂಡ ಒಂದು ಹಂತಲ್ಲಿ ಸ್ವಲ್ಪ ಅವರು ತಲೆ ಅಲ್ಲಾಡಿಸ್ತಾ ಮತ್ತೊಂದು ಸಮಾಧಾನ ಮಾಡೋದು, ಆಕೆಯನ್ನು ಕಳಿಸೋದು, ಈ ಥರದ್ದೆಲ್ಲವೂ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಇದರದ್ದೆಲ್ಲದೂ ಕೂಡ ವಿಡಿಯೋ ಚಿತ್ರೀಕರಣ ಆಗ್ತಾ ಇರುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ಪೊಲೀಸರಿಂದನೂ ಕೂಡ ವಿಡಿಯೋ ಚಿತ್ರೀಕರಣ ಆಗ್ತಾ ಇದೆ. ನಾನು ಮೊದಲೇ ಹೇಳಿದಾಗೆ ಈ ಶೆಡ್ ಏನು ದರ್ಶನ್ ಅವರಿಗೆ ಹೊಸದಲ್ಲ. ಅವರು ಆಗಾಗ ಪಾರ್ಟಿ ಮಾಡೋಕ್ಕೆ ಮತ್ತೊಂದು ತಮ್ಮ ವೈಯಕ್ತಿಕ ಕಾರಣಗಳಿಗಾಗಿ ಆ ಕಡೆ ಹೋಗ್ತಾ ಇದ್ದಿದ್ದು ಹೌದು. ಬಟ್ ಅದನ್ನು ಮೀರಿ ಈ ರೀತಿಯಾದಂಥದ್ದು ಏನಾದರೂ ಅವಾಗವಾಗ ಯಾರನ್ನಾರು ಎತ್ತಾಕೊಂಡು ಹೋಗೋದು, ಗಲಾಟೆ ಮಾಡೋದು, ಅಲ್ಲೇನಾದರೂ ಹೊಡೆಯೋದು, ಟಾರ್ಚರ್ ಕೊಡೋದು, ಈ ಥರದ್ದು ಏನಾದರೂ ಮಾಡ್ತಾ ಇದ್ರ ಅನ್ನುವಂಥದ್ದು ಕೂಡ ಕೆಲ ಗುಮಾನಿ ಪೊಲೀಸರಿಗಿದೆಯಂತೆ. ಹಾಗಾಗಿ ಇವರು ಸೇರಿದಾಗೆ ಯಾರ್ಯಾರು ಈ ಶೆಡ್ಡನ್ನು ಯಾವ್ಯಾವ ಕಾರಣಕ್ಕಾಗಿ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಪರಿಶೀಲಿಸುವಂಥ ಕಾರ್ಯ ಕೂಡ ನಂತರದ ಹಂತದಲ್ಲಿ ನಡೆಯುತ್ತೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಒಂದು ಕಡೆ ದರ್ಶನ್ ಅವರಿಗೆ ಎದುರುಮುಖವಾಗಿ ನಿಂತಿರುವಂಥ ಪವಿತ್ರ ಗೌಡ ಅವರನ್ನು ನೀವಿಲ್ಲಿ ನೋಡಬಹುದಾಗಿದೆ. ಉಳಿದ ಆರೋಪಿಗಳನ್ನು ಮರ್ಜರ್ನ ಕಾರಣದಿಂದಾಗಿ ಅವ್ರು ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರು, ಎಲ್ಲೆಲ್ಲಿ ಹೊಡೆದಿದ್ದಾರೆ, ಇದೆಲ್ಲವನ್ನು ಕೂಡ ಪರಿಶೀಲಿಸುವ ಕಾರ್ಯ ಆಗ್ತಾ ಇದೆ. ಆಮೇಲೆ ಏನಾದರೂ ಆಯುಧಗಳಿರೋದು, ಮತ್ತೊಂದು ಹೊಡೆಯೋಕ್ಕೆ ಬಳಸಿದಂಥ ಟೂಲ್ಗಳು ಇದೇನಾದರೂ ಇದೆಯಾ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಕಾರ್ಯವೂ ಕೂಡ ನಡೀತಾ ಇದೆ. ಅಂಥವು ಕೂಡ ಇಲ್ಲಿ ಪ್ರಮುಖವಾದಂಥ ಎವಿಡೆನ್ಸ್ ಆಗುತ್ತೆ ಆ ಕಾರಣಕ್ಕಾಗಿ.